ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಈ ವಿಶೇಷವಾದಂತಹ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಮತ್ತು ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಒಂದು ಗ್ರಹಗಳು, ಮಾಸ ವಿಶೇಷತೆಗಳು, ಅದೆಲ್ಲವನ್ನ ಸಹ ನಾವೀಗ ಗಮನಿಸೋಣ. ಮೊದಲನೇದಾಗಿ ಗ್ರಹಗಳ ಬಗ್ಗೆ ಮಾಹಿತಿಯನ್ನು ನೋಡೋಣ. 3ನೇ ತಾರೀಕು 2ನೇ ತಿಂಗಳು 2026 ಕುಂಭ ರಾಶಿಗೆ ಬುಧನು ಪ್ರವೇಶ ಮಾಡ್ತಾ ಇದ್ದಾನೆ. ಅದೇ ರೀತಿಯಾಗಿ 5ನೇ ತಾರೀಕು 2ನೇ ತಿಂಗಳು 2026 ಶುಕ್ರನು ಕುಂಭ ರಾಶಿಗೆ ಪ್ರವೇಶ ಮಾಡ್ತಾ ಇರುವಂತದ್ದು. 12ನೇ ತಾರೀಕು 2ನೇ ತಿಂಗಳು 2026 ರವಿಯು ಕುಂಭ ರಾಶಿಗೆ ಪ್ರವೇಶವನ್ನ ಮಾಡ್ತಾ ಇದ್ದಾನೆ. ಇನ್ನು 23ನೇ ತಾರೀಕು 2ನೇ ತಿಂಗಳು 2026 ಕುಂಭರಾಶಿಗೆ ಕುಜ ಪ್ರವೇಶ ಮಾಡ್ತಾ ಇದ್ದಾನೆ. ಅದರ ಜೊತೆಗೆ 2026 ಫೆಬ್ರವರಿ ತಿಂಗಳ ಮಾಸ ವಿಶೇಷತೆಗಳನ್ನ ನಾವೇನು ಗಮನಿಸೋದಾಯ್ತು ಅಂತ ಹೇಳಿದ್ರೆ, ಮೊದಲನೇದಾಗಿ ಈ ತಿಂಗಳಲ್ಲಿ ಇರ್ತಕ್ಕಂತಹ ಗ್ರಹಣ ನೋಡಿ. 17ನೇ ತಾರೀಕು ಅಮಾವಾಸ್ಯೆಯ ದಿವಸ ನಿಮಗೆ ಸೂರ್ಯಗ್ರಹಣವು ಸಂಭವಿಸ್ತಾ ಇದೆ. ನೋಡಿ, 2026 ಕ್ಯಾಲೆಂಡರ್ ವರ್ಷದ ಈ ಒಂದು ತಿಂಗಳಲ್ಲಿ ಮೊದಲನೇದಾಗಿ ನಮಗೆ ಇರ್ತಾ ಇರುವಂತಹದ್ದು ವಿಶೇಷವಾಗಿ ಸೂರ್ಯಗ್ರಹಣ, 2026 ಮೊದಲ ಗ್ರಹಣ. ಆದ್ರೆ ಈ ಒಂದು 2026 ಫೆಬ್ರವರಿ ತಿಂಗಳ 17ನೇ ತಾರೀಕಿನ ಈ ಗ್ರಹಣ ಏನಿದೆ, ಭಾರತದಲ್ಲಿ ಗೋಚಾರವಾಗೋದಿಲ್ಲ. ಹಾಗಾಗಿ ನಮಗೆ ಗ್ರಹಣದ ಆಚರಣೆ ಇಲ್ಲ. ಆದ್ರೆ ಯೂನಿವರ್ಸಲ್ ಅಲ್ಲಿ ಯಾವ್ಯಾವ ರೀತಿಯಾಗಿ ಗ್ರಹಣದ ಎಫೆಕ್ಟ್ ಗಳಾಗಬೇಕು, ಆ ಒಂದು ಎಫೆಕ್ಟ್ ಗಳಂತೂ ಆಗೇ ಆಗತ್ತೆ. ಆಯಾ ರಾಶಿಗಳಿಗೆ, ಆಯಾ ಸ್ಥಾನಗಳಲ್ಲಿ ವಾಸ ಮಾಡ್ತಾ ಇರುವಂತಹವರಿಗೆ ಖಂಡಿತವಾಗಿಯೂ ಆ ಒಂದು ಗ್ರಹಣದ ಎಫೆಕ್ಟ್ ಅನ್ನುವಂತಹದ್ದು ಇರುತ್ತೆ. ನಮಗೆ ಗೋಚಾರವಿಲ್ಲ ಮತ್ತು ಆಚರಣೆ ಭಾರತಕ್ಕೆ ಮಾತ್ರ ಇಲ್ಲ, ಮತ್ತು ವಿಶ್ವದ ನಾನಾ ಭಾಗಗಳಲ್ಲಿ ಅದು ಕಾಣಿಸುತ್ತೆ. ಆ ಕಾಣಿಸುವಂತಹ ಜಾಗಗಳಿಗೆ ಫಲಾನುಫಲಗಳು ಇದ್ದಾವೆ. ಇನ್ನು ಅದೇ ರೀತಿಯಾಗಿ ನೋಡೋದಾಯ್ತು ಅಂದ್ರೆ, ಈ ಒಂದು ವಿಶೇಷವಾದಂತಹ ಫೆಬ್ರವರಿಯ ತಿಂಗಳು ನಿಮಗೆ 1ನೇ ತಾರೀಕಿನಂದು ಪೌರ್ಣಮಿ ತಿಥಿ, ಭಾನುವಾರದ ದಿವಸ ಪೌರ್ಣಮಿ ತಿಥಿಯಿಂದ ಶುರುವಾದ್ರೆ ಅದನ್ನು ಭರತನ ಹುಣ್ಣಿಮೆ ಅಂತ ಕರಿತೀವಿ. ನೋಡಿ, ತಿಂಗಳು ಶುರುವಾಗ್ತಾ ಇರೋದೇ ಹುಣ್ಣಿಮೆಯಿಂದ ಮತ್ತು ಮಧ್ಯಭಾಗಕ್ಕೆ ಅಮಾವಾಸ್ಯೆ. ಈ 15 ದಿವಸಗಳೇನಿದ್ದಾವಲ್ಲ, ಈ ಹುಣ್ಣಿಮೆಯಿಂದ ಅಮಾವಾಸ್ಯೆ ಮತ್ತು ಅಮಾವಾಸ್ಯೆಯಿಂದ ಮತ್ತೊಂದು ಪೌರ್ಣಮಿ ಬರುವಂತಹ ದಿವಸ, ಈ ಗ್ರಹಣದ ನಡುವೆ ಎಫೆಕ್ಟ್ಗಳು ಉಂಟಾಗ್ಬಿಡತ್ತೆ. ಆ ಗ್ರಹಣದ ಫಲಾನುಫಲಗಳನ್ನ ಅದಕ್ಕೆ ಸಪರೇಟ್ ಮತ್ತೊಂದು ವಿಡಿಯೋ ಮಾಡಿ ಯಾವ್ಯಾವ ರಾಶಿಗಳಿಗೆ ಯಾವ್ಯಾವ ರೀತಿಯಾದಂತಹ ಫಲಾನುಫಲಗಳು ಸಿಗಬಹುದು ಅನ್ನೋದನ್ನ ಗ್ರಹಣದ ವಿಚಾರದಲ್ಲಿ ತಿಳ್ಕೊಳ್ಳೋಣ, ಮತ್ತು ಗ್ರಹಣದ ಎಫೆಕ್ಟ್ಸ್ ಗಳು ಏನೇನಾಗಬಹುದು ಅಂತ ಅದಕ್ಕೆ ಬೇರೆ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಮಾಸ ಭವಿಷ್ಯವಾಗಿರೋದ್ರಿಂದ ಮಾಸದ ವಿಶೇಷತೆಗಳನ್ನ ನೋಡ್ಕೊಳ್ಳೋಣ. ನೆಕ್ಸ್ಟ್ 5ನೇ ತಾರೀಕು 2ನೇ ತಿಂಗಳು 2026 ಸಂಕಷ್ಟಹರ ಚತುರ್ಥಿ ಇರ್ತಕ್ಕಂಥದ್ದು, ಮತ್ತು ಕುಂಭ ಸಂಕ್ರಮಣವಾಗ್ತದೆ 13ನೇ ತಾರೀಕಿನಂದು. ಅದೆಲ್ಲ ಉತ್ತಮವಾಗಿರ್ತಕ್ಕಂತಹ ವಿಶೇಷ. ಮತ್ತು ಶನಿ ಪ್ರದೋಷ 14ನೇ ತಾರೀಕು ಶನಿವಾರ ಇರತಕ್ಕಂತಹದ್ದು, ಶನಿ ಪ್ರದೋಷ ಇದೆ. ಅದೇ ರೀತಿಯಾಗಿ ಒಂದು ವಿಶೇಷವಾಗಿ ಶನಿಶ್ಚರ ಜಯಂತಿಯು 15ನೇ ತಾರೀಕಿನಂದು ಇರುವಂತಹದ್ದು. ಇದೆಲ್ಲವೂ ಸಹ ನಿಮಗೆ ಅನುಕೂಲತೆಗಳು ಜಾಸ್ತಿ ಆಗಲಿ. ಶನಿಶ್ಚರ ದೇವರನ್ನ ಪೂಜನೆ ಮಾಡಿ, ಅದ್ರ ಜೊತೆಗೆ ಆರಾಧನೆ ಮಾಡಿ, ಹನುಮದೇವರ ಮತ್ತು ನರಸಿಂಹದೇವರು, ಈಶ್ವರ ದೇವರ ಪೂಜೆ ಆರಾಧನೆಗಳನ್ನು ಮಾಡಿ ಶನಿಕಾಟದಿಂದ ದೂರ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನು 17ನೇ ತಾರೀಕು ಇರತಕ್ಕಂತಹದ್ದು ಶಿವರಾತ್ರಿ. ಈ ಶಿವರಾತ್ರಿಯ ಶುಭ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಆ ಪರಮೇಶ್ವರನ ಅನುಗ್ರಹ ಉಂಟಾಗಲಿ ಅಂತ ಹೇಳ್ತಾ, ಈ ಅಮಾವಾಸ್ಯೆಯ ಶುಭ ಸಂದರ್ಭ, ಗ್ರಹಣದ ಶುಭ ಸಂದರ್ಭ
ಶುಭ ಸಂದರ್ಭ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ನೋಡಿ, ಗ್ರಹಣ ಕಾಲದಲ್ಲಿ ನೀವು ಸಿದ್ಧಿ ಮಾಡ್ಕೊಳ್ಳೋದು, ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಳ್ಳುವಂತಹದ್ದು, ಗ್ರಹಣದ ಸಮಯದಲ್ಲಿ ದೇವತೆಗಳನ್ನ ಉಳಿಸ್ಕೊಳ್ಳೋದು ಬಹಳ ಸುಲಭ. ಹಾಗಾಗಿ ಇದು ಪರ್ವಕಾಲ, ಶಿವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ಮಂಗಳವಾರ ದಿವಸ ನಿಮ್ಗೆ ಬಹಳ ಅನುಕೂಲತೆಗಳು ಉಂಟಾಗ್ಲಿ ಅಂತ ಹೇಳಿ ನಾವು ಸಹ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಮಾಸ ವಿಶೇಷತೆಗಳಾಗಿದ್ದಿರಬಹುದು, ಗ್ರಹದ ಬದಲಾವಣೆಗಳನ್ನೆಲ್ಲ ತಿಳ್ಕೊಂಡಿದ್ದೀರಿ. ಅದೇ ರೀತಿಯಾಗಿ ನಿಮ್ಮೆಲ್ಲರಿಗೂ ಸಹ ಅನುಕೂಲತೆಗಳು ಉಂಟಾಗ್ಲಿ. ಇನ್ನು ಮಾಸ ಭವಿಷ್ಯದ ಬಗ್ಗೆ ಗಮನ ಹರಿಸೋಣ. ಗ್ರಹದ ಈ ಚಲನೆಗಳಿಂದಾಗಿ ಯಾವ ರೀತಿಯಾಗಿ ನಿಮಗೆ ಮಾಸದ ಭವಿಷ್ಯವು ಇದೆ ಅನ್ನೋದನ್ನ ನೋಡೋಣ. ಕುಂಭರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಇರ್ತಕ್ಕಂತಹ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ, ಈಗ ಬದಲಾವಣೆ ಆಗ್ತಾ ಇರ್ತಕ್ಕಂತಹ ಗ್ರಹಗಳ ಸ್ಥಿತಿಗತಿಗಳಿಂದಾಗಿ ಕುಂಭರಾಶಿಯವರು ಫೆಬ್ರವರಿ ತಿಂಗಳಲ್ಲಿ ಯಾವ ರೀತಿಯಾದಂತಹ ಫಲಿತಗಳನ್ನ ನಿರೀಕ್ಷೆ ಮಾಡಬಹುದು ಅಂತ ಹೇಳಿದ್ರೆ, ನೋಡಿ, ಗ್ರಹ ಸ್ಥಿತಿಗಳನ್ನ ಮೊದಲನೇದಾಗಿ ಗಮನಿಸೋದಾಯ್ತು ಅಂದ್ರೆ, ನಿಮ್ಮ ರಾಶಿಯಲ್ಲೇ ಇರ್ತಕ್ಕಂತಹ ರಾಹು, ಬುಧ, ಶುಕ್ರ, ಕುಜರು ಆಯಾ ದಿನಾಂಕಗಳಿಗೆ ಬದಲಾವಣೆ ಆಗಿ ನಿಮ್ಮ ರಾಶಿಯಲ್ಲಿಯೇ 23ನೇ ತಾರೀಕಿನ ಹೊತ್ತಿಗೆ ಪಂಚಗ್ರಹ ಯೋಗ ಕೂಟ ಉಂಟಾಗ್ತದೆ. ಇನ್ನು ದ್ವಿತೀಯದಲ್ಲಿರ್ತಕ್ಕಂತಹ ಶನಿಯ ಪ್ರಭಾವ, ಅದೇ ರೀತಿಯಾಗಿ ಪಂಚಮದ ಗುರು, ಇನ್ನು ಸಪ್ತಮದ ಕೇತು, ಇಷ್ಟು ಗ್ರಹಗಳು ನಿಮಗೆ ಒಟ್ಟಿಗೆ ಇರ್ತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ಯಾವ ರೀತಿಯಾದ ಫಲಗಳನ್ನ ಕೊಡಬಹುದು. ನೋಡಿ, 23ನೇ ತಾರೀಕಿನವರೆಗೂ ಸಹ ಒಂದು ಕುಜ ವ್ಯಯದಲ್ಲಿರ್ತಾನೆ. ಕುಜ ವ್ಯಯದಲ್ಲಿದ್ದಂತಹ ಸಂದರ್ಭದಲ್ಲಿ ನಿಮ್ಮ ಪ್ರಯತ್ನಗಳಿಗೆ ಅಂತಹ ಶುಭ ರೀತಿಯಾದ ಫಲಗಳು ಸಿಕ್ಕೋದಿಲ್ಲ. ಯಾವಾಗ ಕುಜನೂ ಸಹ ಒಂದು ನಿಮ್ಮ ರಾಶಿಗೆ ಬಂದು ಸೇರ್ಕೊಳ್ತಾನಲ್ಲ, ಒಂದು ಉಚ್ಚ ಸ್ಥಾನ ಬಿಟ್ಟು ಪುನಃ ಮುಂದಿನ ರಾಶಿಯಾಗಿರತಕ್ಕಂತಹ ಒಂದು ಕುಂಭರಾಶಿಗೆ ಯಾವಾಗ ಬಂದು ಸೇರ್ಕೊಳ್ತಾನೆ, ಅಲ್ಲಿಂದ ಇನ್ನಷ್ಟು ಶುಭದ ಫಲಗಳನ್ನ ನೀವು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇದೆ. ಗುರುವಿನ ಅನುಗ್ರಹ ಇದೆ. ರವಿ ನಿಮಗೆ ನೇರವಾಗಿ ಸಪ್ತಮಾಧಿಪತಿ ಆಗಿರತಕ್ಕಂತಹ ರವಿ ತನ್ನ ಶತ್ರು ಸ್ಥಾನವಾಗಿದ್ರು, ಅಧಿಶತ್ರುವಾಗಿದ್ದರು, ಬಿಟರ್ ಎನಿಮಿ ಪ್ಲೇಸ್ ಅಂತ ಕರೀತಾರೆ, ಅಧಿಶತ್ರು ಕ್ಷೇತ್ರ. ಮಕರ ಮತ್ತು ಕುಂಭರಾಶಿಗಳು ಆ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ರು ಸಹ ಶನಿ ಉತ್ತರೋತ್ತರ ರಾಶಿಗಳನ್ನ ಪ್ರವೇಶ ಮಾಡಿರೋದ್ರಿಂದಾಗಿ ಇನ್ನಷ್ಟು ಅನುಕೂಲಗಳನ್ನ ಕುಂಭರಾಶಿಯವರಿಗೆ ತಂದು ಕೊಡ್ತಾ ಹೋಗ್ತಾನೆ. ವೈವಾಹಿಕ ಜೀವನದಲ್ಲಿದ್ದಂತಹ ಅನೇಕ ತಾಪತ್ರೆಗಳು ನಿವಾರಣೆ ಆಗ್ತಕ್ಕಂತಹದ್ದು, ಗಂಡ ಹೆಂಡತಿ ಇನ್ನೇನ್ ಬಿಟ್ಟೇ ಹೋದ್ರು, ಪ್ರೇಮಿಗಳು ಇನ್ನೇನ್ ಬಿಟ್ಟೇ ಹೋದ್ರು ಅನ್ನುವಂತಹ ವಾತಾವರಣ ಇದ್ರು ಸಹ ಈ ಫೆಬ್ರವರಿ ತಿಂಗಳಲ್ಲಿ ಪುನಃ ನೀವಿಬ್ರು ಸೇರ್ತೀರಾ, ಚೆನ್ನಾಗಿ ಬದುಕ್ತೀರಾ, ಚೆನ್ನಾಗಿ ಬಾಳ್ತೀರಾ ಅನ್ನುವಂತಹ ವಿಶೇಷವಾಗಿರತಕ್ಕಂತಹ ಶಕ್ತಿ ಈ ಒಂದು ಫೆಬ್ರವರಿ ತಿಂಗಳು ನಿಮಗೆ ಕೊಡ್ತಕ್ಕಂತಹದ್ದಾಗತ್ತೆ. ಒಳ್ಳೆ ರೀತಿಯಾದಂತಹ ಬೆಳವಣಿಗೆಯನ್ನ ಕೌಟುಂಬಿಕ ವಿಚಾರದಲ್ಲಿ ನೋಡ್ತೀರಾ. ಇನ್ನು ಉದ್ಯೋಗ ಅಂತ ಬಂದ ಸಂದರ್ಭದಲ್ಲಿ ಕರ್ಮಾಧಿಪತಿಯು ನಿಮಗೆ ವ್ಯಯ ಮತ್ತು 1ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ವ್ಯಯ ಆದರೂ ಸಹ ಅದು ಉಚ್ಚ ಸ್ಥಾನವಾಗಿರೋದ್ರಿಂದ ಕೆಲಸ ಕಾರ್ಯಗಳಿಲ್ಲದೆ ಒದ್ದಾಡ್ತಾ ಇದ್ದಂಥವರಿಗೆ ಕೆಲಸ ಕಾರ್ಯಗಳು ಸಿಗ್ತಕ್ಕಂಥದ್ದು, ಮೇಲಧಿಕಾರಿಗಳ ಕಿರುಕುಳದಿಂದ ದೂರವಾಗ್ತಕ್ಕಂಥದ್ದು, ನಿಮ್ಮನ್ನ ಗುರುತಿಸಿ ಗೌರವಿಸ್ತಕ್ಕಂಥದ್ದು, ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನು ನೋಡುವಂತಹದ್ದು ಆಗತ್ತೆ. ಶುಭವಾಗಿರತಕ್ಕಂತಹ ವಾತಾವರಣವನ್ನ ಕುಂಭರಾಶಿಯವರು ಅನುಭವಿಸ್ತಾ ಇದ್ದೀರಿ. ಒಳ್ಳೆ ರೀತಿಯಾದಂತಹ ಫಲಗಳು ನಿಮ್ಮ ಬದುಕಿನಲ್ಲಿ ಇನ್ನೇನು ಸಿದ್ಧವಾಗ್ತಾ ಇದೆ. ಇನ್ನು ದ್ವಿತೀಯ ಸ್ಥಾನದ ಶನಿಯ ಸಂಚಾರವಾಗಿರೋದ್ರಿಂದ ಆ ದ್ವಿತೀಯ ಸ್ಥಾನದಲ್ಲಿ ಇರುವಂತಹ ಶನಿಯ ಪ್ರಭಾವ ನಿಮ್ಗೆ 7.5 ಅನ್ನುವಂತಹ ಯೋಗ ಫಲವನ್ನು ಕೊಡ್ತಾ ಇದೆ. ನಾನು ಪ್ರತಿ ವಿಡಿಯೋನಲ್ಲೂ ಹೇಳ್ತಾ ಇರ್ತೀನಿ, ಇದು ನಿಮಗೆ ಎಷ್ಟನೇ ಬಾರಿ ಬಂದಿರುವಂತಹ 7.5 ಮೊದಲದನ್ನ ತಿಳ್ಕೊಳ್ಳಿ. ಅದರಲ್ಲೂ 7.5ಗೆ ಹಲವು ಎಕ್ಸೆಪ್ಷನ್ ಗಳನ್ನ ಕೊಟ್ಟಿದ್ದಾರೆ. ಅದನ್ನ ಎಕ್ಸೆಪ್ಷನ್ಸ್ ಗಳನ್ನ ನೋಡ್ತು ಅಂತ ಹೇಳಿದ್ರೆ, ಮಕರ ಕುಂಭ ರಾಶಿಯವರಿಗೆ ಮತ್ತು ತನ್ನ ಅಧಿಮಿತ್ರ ರಾಶಿಗಳಾಗಿರ್ತಕ್ಕಂತಹ ವೃಷಭ ಆಗಿರಬಹುದು, ತುಲಾ ರಾಶಿಯವರಾಗಿದ್ದಿರಬಹುದು, ಇನ್ನು ಮಿತ್ರ ರಾಶಿಗಳಾಗಿರ್ತಕ್ಕಂತಹ ಬುಧನ ರಾಶಿಗಳಿಗೆ ಅಂತಹ ತುಂಬಾ ಕಠಿಣವಾಗಿರ್ತಕ್ಕಂತಹ ಫಲಗಳನ್ನ ಅವನೇನು ಕೊಡೋದಿಲ್ಲ 7.5 ಆಗಿದ್ರು. ಅಷ್ಟು ಮಾತ್ರ ಅಲ್ಲ, ಅಷ್ಟಕ ವರ್ಗದಲ್ಲಿ ಏನಾದರೂ ನಿಮಗೆ ಶನಿಯ ಒಂದು 7.5 ಸಂಚಾರದ ರಾಶಿಗಳಾಗಿರ್ತಕ್ಕಂತಹ ಒಂದು ಕುಂಭ, ಮೀನ, ಮೇಷ ರಾಶಿಯಲ್ಲಿ ಶನಿಯು ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ ನಿಮಗೆ ಕುಂಭರಾಶಿಯವರಿಗೆ ಈಗಾಗಲೇ ಕೊನೆಯ ಹಂತದ್ದು ನೋಡಿ, ನಿಮ್ಗಿಂದ 2ನೇ ಮನೇಲಿ ನಡೀತಾ ಇದೆ ಅಂತ ಹೇಳಿದ್ರೆ ಮಕರದಕ್ಕೆ ಪ್ರವೇಶ ಮಾಡಿದಾಗ್ಲಿಂದ ನಿಮಗ್ ಶುರುವಾಗತ್ತೆ 7.5. ಮಕರ ರಾಶಿಯಲ್ಲಿ ಸಂಚಾರ, ಕುಂಭ ರಾಶಿಯಲ್ಲಿ ಸಂಚಾರ, ಮೀನ ರಾಶಿಯಲ್ಲಿ ಸಂಚಾರ ಮಾಡುವಂತಹ ಈ ಸಂದರ್ಭದಲ್ಲಿ ಒಂದ್ ಹಂತಕ್ಕೆ ನಿಮಗೆ 7.5 ಯಾವ ಪ್ರಭಾವವನ್ನು ಕೊಡುತ್ತೆ ಅನ್ನೋದನ್ನ ತಿಳ್ಕೊಬಹುದು. ಜೊತೆಗೆ ನೋಡಿ, ಮೇಷರಾಶಿಗೆ ಸಂಚಾರ ಮಾಡಿದಾಗ ಅಷ್ಟಕ ವರ್ಗದಲ್ಲಿ ನಿಮಗೆ 4, ನಿಮ್ಗೆ ಶನಿ ಯಾವುದೇ ಸ್ಥಾನದಲ್ಲಿ ಸಂಚಾರವಿರಲಿ 4 ಅಥವಾ ಅದಕ್ಕಿಂತ ಹೆಚ್ಚಿನ ಬಿಂದುಗಳಿದ್ರೆ
ಶನಿ ಪೀಡಾಕಾರಕನಾಗಲ್ಲ. ಈಗ್ಲೂ ಸಹ ಎಷ್ಟೊಂದ್ ಜನ ಮಕರ ರಾಶಿಯವರು ಪಾಪ ಪ್ರಶ್ನೆ ಏನ್ ಮಾಡ್ತೀರಿ, ಗುರುಗಳೇ ನಮ್ಗೆ 7.5 ಮುಗ್ದಿದೆ ಆದ್ರೆ ಇನ್ನೂ ಹಿಂಸೆ ಮುಗ್ದಿಲ್ಲ, ಶನಿ ಏನ್ ಅಷ್ಟು ಹಿಂಸೆ ಕೊಡ್ತಾನ ಅಂತ ನೋಡಿದ್ರೆ, ನಿಮ್ ರಾಶಿಯ ಜಾತಕದಲ್ಲಿ, ನಿಮ್ಮ ಜಾತಕದಲ್ಲಿ, ಜನ್ಮ ಜಾತಕದಲ್ಲಿ ಶನಿಯ ರಾಶಿ ಸಂಚಾರಗಳನ್ನು ಗಮನಿಸಿದಾಗ ಅವ್ನು ನಿಮ್ 7.5 ಬಿಟ್ಟು ಹೋಗಿದ್ರು ಸಹ ಅವನು ಸಂಚಾರ ಮಾಡ್ತಕ್ಕಂಥ ರಾಶಿಗಳಲ್ಲಿ 3ಕ್ಕಿಂತ ಕಡಿಮೆ ಬಿಂದುಗಳಿದ್ದಾಗ್ಲೂ ಅತ್ಯಧಿಕವಾದ ತೊಂದರೆಗಳನ್ನ ಅನುಭವಿಸ್ತಿರ್ತಿರೋದಕ್ಕೆ 7.5 ಆಗಬೇಕು ಅಂತ ಏನಿಲ್ಲ. ಕಡಿಮೆ ಇದ್ದು 7.5 ಏನಾದ್ರೂ ಬಂದಾಗ ಅದು ತುಂಬಾ ಒಂದು ಕೆಟ್ಟ ಫಲಗಳನ್ನ ತಂದು ಕೊಡುವಂತಹ ಸಾಧ್ಯತೆಗಳಿರ್ತವೆ. ಸೊ ಒಟ್ಟಾರೆಯಾಗಿ ನಿಮ್ಮ ಜನ್ಮ ಜಾತಕವನ್ನ ತೋರಿಸ್ಕೊಳ್ಳಿ, ಅದರ ಆಧಾರದಲ್ಲಿ ಏನೇನ್ ಬೇಕೋ ಪರಿಹಾರಗಳನ್ನ ಮಾಡಿಕೊಳ್ಳೋದು ಉತ್ತಮ. ಈ ಒಂದು ವಿಶೇಷವಾಗಿರತಕ್ಕಂತಹ ಮಾಘ ಮಾಸವೂ ಸಹ ನಡೆಯತಕ್ಕಂತಹ ವಿಶೇಷವಾದಂತಹ ಮಾಘ ಪಾಲ್ಗುಣ 2 ಮಾಸಗಳು ನಡೆಯುತ್ತೆ. ಈ ಒಂದು ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಸುಖ, ಸಂತೋಷ, ನೆಮ್ಮದಿಗಳು ಜಾಸ್ತಿ ಆಗತ್ತೆ. ಬಂಧು ಮಿತ್ರರಿಂದ ಹಲವು ವಿಧದ ಪ್ರೀತಿಗಳಿಗೆ ಭಾಜನರಾಗ್ತೀರಿ. ನಿಮ್ಮ ಕೆಲಸ ಕಾರ್ಯಗಳಿಗೆ ನಿಮ್ಮ ಸ್ನೇಹಿತರಿಂದ ಸಹಾಯ ಸಹಕಾರಗಳನ್ನ ಪಡೆದುಕೊಳ್ತಕ್ಕಂತಹ ಒಂದು ತಿಂಗಳಾಗಿರುತ್ತೆ ಈ ಒಂದು ತಿಂಗಳು. ಉದ್ಯೋಗ ವ್ಯಾಪಾರಗಳೆಲ್ಲ ತುಂಬಾ ಚೆನ್ನಾಗಿ ನಿಮಗೆ ಲಾಭಗಳನ್ನ ತಂದು ಕೊಡುತ್ತೆ. ಉತ್ತಮ ರೀತಿಯಾಗಿರ್ತಕ್ಕಂತಹ ಯಶಸ್ಸನ್ನ ಕಾಣೋದಕ್ಕೆ ಸಾಧ್ಯವಾಗತ್ತೆ. ಈ ವಿಶೇಷವಾಗಿರತಕ್ಕಂತಹ ಫೆಬ್ರವರಿ ತಿಂಗಳು ಕುಂಭರಾಶಿಯವರಿಗೆ ನಿಮ್ಮನ್ನ ಅವಮಾನಿಸಿದವರೆಲ್ಲರೂ ಸಹ ನಿಮ್ಗೆ ಸನ್ಮಾನ ಮಾಡ್ತಕ್ಕಂಥದ್ದು, ಖರ್ಚುಗಳು ಕಡಿಮೆ ಆಗ್ತವೆ, ಹಣಕಾಸಿನ ಲಾಭವು ಜಾಸ್ತಿ ಆಗತ್ತೆ, ಎಲ್ಲಾ ಕೆಲಸ ಕಾರ್ಯಗಳು ಸಹ ತುಂಬಾ ಸಾಫಲ್ಯತೆಯಿಂದ ಕೂಡಿರುತ್ತೆ. ನಿಮ್ಮ ಮನಸ್ಸಿನಲ್ಲಿದ್ದಂತಹ ಅನೇಕ ಬೇಜಾರಿನ ಸಂಗತಿಗಳು ದೂರವಾಗತಕ್ಕಂತಹ ತಿಂಗಳು ಈ ಒಂದು ತಿಂಗಳು. ನಿಮ್ಗೆ ಅತ್ಯದ್ಭುತವಾದ ಯೋಗ ಫಲವಿದೆ. ಸೊ ಹಾಗಾಗಿ ಏನು ಯೋಚನೆ ಮಾಡೋದು ಬೇಡ. 17ನೇ ತಾರೀಕು ಶಿವರಾತ್ರಿ ಅಮಾವಾಸ್ಯೆ, ಅವತ್ತು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಅವತ್ತು ಗ್ರಹಣ ಬೇರೆ ನಡೆಯುತ್ತೆ, ಸೂರ್ಯಗ್ರಹಣ. ಆದ್ರೆ ನಮ್ಮ ಭಾರತದಲ್ಲಿ ಗೋಚಾರವಿಲ್ಲ, ನಭೋಮಂಡಲದಲ್ಲಿ ಆಗೇ ಆಗತ್ತೆ ಆ ಗ್ರಹಣ ಕಾಲದಲ್ಲಿ ಪೂಜಿಸುವಂತಹ ತಾಯ್ತ, ಬೆಳ್ಳಿ ತಾಯ್ತ ಅದು. ಸೊ ಹಾಗಾಗಿ ನಿಮ್ಗೆ ಆ ಬೆಳ್ಳಿ ತಾಯ್ತ ನಿಮ್ಮ ದೇಹದಲ್ಲಿ ತರಿಸ್ಕೊಳ್ಳಿ. ಹಲವು ಮೂಲಿಕೆಗಳನ್ನ ಗ್ರಹಣ ಕಾಲದಲ್ಲಿ ಸೇರಿಸಿ ಮಾಡತಕ್ಕಂಥದ್ದು. ಅದರಿಂದ ಏನಾಗುತ್ತೆ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಇನ್ನಷ್ಟು ಪ್ರಗತಿ, ಕಿರಿಕಿರಿಗಳಿಂದ ದೂರವಾಗ್ತಕ್ಕಂಥದ್ದು, ಎಣಿಸಿದ ಕೆಲಸ ಸರಿಯಾಗಿ ಆಗ್ತಕ್ಕಂಥದ್ದು. ಹೀಗೆ ಹಲವು ವಿಚಾರಗಳಲ್ಲಿ ನಿಮ್ಗೆ ನೆಮ್ಮದಿಯನ್ನ ತಂದು ಕೊಡೋದಾಗತ್ತೆ. ದೃಷ್ಟಿ ದೋಷವಾಗ್ಬಹುದು, ಕೃತ್ರಿಮ ದೋಷಗಳು, ಮಾಟಮಂತ್ರ, ಸಣ್ಣ ಪುಟ್ಟದ್ದು ನೆಗೆಟಿವ್ ವೈಬ್ಸ್ ಗಳೆಲ್ಲ ಬರದೆ ಇರುವ ಹಾಗೆ ಆಗ್ತಕ್ಕಂಥದ್ದು, ಈ ರೀತಿಯಾಗೆಲ್ಲ ನಿಮ್ಗೆ ಚೆನ್ನಾಗಿ ಆಗತ್ತೆ. ಸೊ ಹಾಗಾಗಿ ಗ್ರಹಣ ಕಾಲದಲ್ಲಿ, ಬೇರೆ ಅಮಾವಾಸ್ಯೆ ಮಾಮೂಲಿಯಾಗಿ ಮಾಡ್ತೀವಿ, ಆದ್ರೆ ಈ ಒಂದು ಗ್ರಹಣ ಬಂದಿರುವಂತಹ ಸಂದರ್ಭದ ಅಮಾವಾಸ್ಯೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ಹಾಗಾಗಿ 17ನೇ ತಾರೀಕು 2ನೇ ತಿಂಗಳು 2026 ವಿಶೇಷವಾದಂತಹ ಸೂರ್ಯಗ್ರಹಣದ ಸಂದರ್ಭದಲ್ಲಿ ಮಾಡುವಂತಹ ತಾಯ್ತವನ್ನು ಧರಿಸ್ಕೊಳ್ಳಿ, ಶುಭವಾಗ್ಲಿ ಅಂತ ಹೇಳ್ತಾ, ತಿಂಗಳ ಮಾಸ ಭವಿಷ್ಯ ಇದಾಗಿತ್ತು. ಇನ್ನು ಪರಿಹಾರ ಅಂತ ಬಂದಾಗ ನೀವು ಮಾಡ್ಬೇಕಾಗಿರುವಂತಹದ್ದು ದಶರಥಕೃತ ಶನೈಶ್ಚರ ಸ್ತೋತ್ರದ ಪಠಣವನ್ನ ಪ್ರತಿ ದಿವಸ ಮಾಡ್ತಾ ಬನ್ನಿ. ಅದರಲ್ಲೂ ಸಂಜೆ ಹೊತ್ತು ಮಾಡೋದ್ರಿಂದ ಆ ದಶರಥಕೃತ ಶನೈಶ್ಚರ ಸ್ತೋತ್ರ, ದಶರಥ ಮಹಾರಾಜನೇ ಬರೆದಿರ್ತಕ್ಕಂತಹ ಸ್ತೋತ್ರದಿಂದ ನಿಮ್ಮೆಲ್ಲರಿಗೂ ಸಹ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಕುಂಭರಾಶಿಯವರ ಈ ಒಂದು ವಿಶೇಷವಾದಂತಹ ಮಾಸ ಭವಿಷ್ಯ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.